ಎಲ್ಲೂ ಕೇಳಿರದ ಎಲ್ಲೂ ನೋಡಿರದ ಚರಿತ್ರೆಯ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಮಸ್ಕಾರ ದೇವರು. ನಾವಿವತ್ತು ಬಂದಿದ್ದೀವಿ ಮಂಚನಬೆಲೆ ಡ್ಯಾಮ್ಗೆ. ಹಾಯ್ ನಮಸ್ಕಾರ ದೇವರು. ಆಸಮ್ ಬ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವಾಗ ನೀವು ನೋಡ್ತಾ ಇರೋ ರೋಡು ತಾವರೆಕೆರೆಗೆ ಹೋಗೋ ರೋಡು. ಇಲ್ಲಿ ನೀವು ಲೆಫ್ಟ್ ತಗೊಂಡ್ರೆ ಸೀದಾ ಮಂಚನಬೆಲೆ ಡ್ಯಾಮ್ಗೆ ಹೋಗೋ ರೋಡು ನಿಮಗೆ ಕನೆಕ್ಟ್ ಆಗುತ್ತೆ. ಬೆಳಗ್ಗೆನೆ ನಿನ್ ದರ್ಶನ ಆಗಾಯ್ತಲ್ಲಪ್ಪ, ಇನ್ನು ನನ್ನ ಬದುಕು ಆದಂಗೆ. ಇವತ್ತೇನೋ ಗಾಚಾರ ವಾಕಿಸ್ಕಂತು. ಇವತ್ತು ಸಂಡೇ ಇರೋದ್ರಿಂದ ಫೀಲ್ಡಲ್ಲಿ ಎಲ್ಲರೂ ಕ್ರಿಕೆಟ್ ಆಡ್ತಿದ್ದಾರೆ. ಲೈಫಲ್ಲಿ ನೀವು ಎಷ್ಟೇ ಮೋಟಿವೇಶನ್ ವಿಡಿಯೋ ನೋಡಿದ್ರೂ, ಯಾರು ಎಷ್ಟೇ ಮೋಟಿವೇಶನ್ ಮಾತು ನಿಮ್ಗೆ ಹೇಳ್ತಾ ಇದ್ರೂ ನೀವು ಮೋಟಿವೇಟ್ ಆಗಲ್ಲ. ನಿಮ್ಮ ಒಳಗಡೆನೇ ಒಬ್ಬ ಮೋಟಿವೇಟರ್ನ ಬೆಳೆಸ್ಕೋಬೇಕು. ಸೆಲ್ಫ್ ಮೋಟಿವೇಟರ್ನ ನೀವು ಬೆಳೆಸ್ಕೊಬೇಕು. ಆಗ ನಿಮ್ಮ ಕಷ್ಟ ದುಃಖಗಳಲ್ಲಿ ಸಣ್ಣ ಸಣ್ಣ ಕಷ್ಟಗಳಲ್ಲೂ ಅವನು ನಿಮಗೆ ಮೋಟಿವೇಟ್ ಮಾಡ್ತಾ ಇರ್ತಾನೆ. ಆ ರೀತಿ ಅವನ್ನ ನೀವು ಬೆಳೆಸ್ಕೊತಾ ಇರಬೇಕು. ಆಗ ನಿಮ್ಮ ಕಷ್ಟದಲ್ಲಿ ಯಾರು ಇರಬೇಕಾದ್ರೆ ಅವಶ್ಯಕತೆಯೇ ಇರಲ್ಲ. ನಿಮಗೆ ನೈಸ್ ರೋಡ್ ಅಂಡರ್ ಪಾಸ್ ಸಿಗುತ್ತೆ. ಹಾಗೆ ಅದ್ರ ಕೆಳಗಡೆನೇ ಸ್ಟ್ರೈಟ್ ಹೋಗ್ತಾ ಇರಬೇಕು. ಲೈಫಲ್ಲಿ ನನ್ನ ಹತ್ರ ಕಾಸ್ಟ್ಲಿ ಮೊಬೈಲ್ ಇಲ್ಲದೆ ಇರ್ಬೋದು, ಕಾಸ್ಟ್ಲಿ ವೆಹಿಕಲ್ಸ್ಗಳು ಇಲ್ಲದೆ ಇರ್ಬೋದು, ಆದರೆ ಒಳ್ಳೆ ಕಾಸ್ಟ್ಲಿಯೆಸ್ಟ್ ಹೃದಯ ನನ್ನ ಹತ್ರ ಇದೆ. ಆ ಹೃದಯ ನಂದೇ. ಅಯ್ಯೋ ನಾನು ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೀನಿ ಅವ್ವ. ಅಯ್ಯೋ ನಾವೊಂದು ಪ್ಲೇಸ್ಗೆ ಏನೋ ಒಂದು ನೋಡೋಕೆ ಹೋದಾಗ ಅಲ್ಲಿ ಎಷ್ಟೋ ರೋಡ್ಗಳು ಸಿಗುತ್ತೆ, ಎಷ್ಟೋ ಸಿಗ್ನಲ್ಗಳು ಸಿಗುತ್ತೆ, ಎಷ್ಟೋ ರೋಡ್ಗಳಲ್ಲಿ ಗುಂಡಿಗಳು ಸಿಗುತ್ತೆ. ಅದನ್ನೆಲ್ಲ ದಾಟಿ ನಾವು ಒಂದು ಪ್ಲೇಸ್ನ ರೀಚ್ ಆಗ್ತೀವಿ. ಅದು ಏನಕ್ಕೆ? ಆ ಪ್ಲೇಸ್ನ ನೋಡೋಕ್ಕೆ ಅಂತಲೇ ನಾವು ಹೋಗ್ತಾಯಿದ್ದೀವಿ. ಅದಕ್ಕೆ ಅದೇ ರೀತಿ ಲೈಫಲ್ಲೂ ಅಷ್ಟೇ, ನಾವೇನೋ ಒಂದು ಅಂದ್ಕೊಂಡಿರ್ತೀವಿ, ಅಲ್ಲಿ ಅದನ್ನು ಸಕ್ಸಸ್ ಮಾಡೋಕ್ಕೆ ಎಷ್ಟೊಂದು ಸಮಸ್ಯೆಗಳು ಬರ್ತಾನೆ ಇರುತ್ತೆ. ಮತ್ತು ಅಡಚಣೆ ಮಾಡೋರು ಹುಟ್ಕೋತಾನೆ ಇರ್ತಾರೆ. ಅದನ್ನೆಲ್ಲ ತಾಳ್ಮೆಯಿಂದ ನಾವು ದಾಟಿ ಹೋದಾಗಲೇ ನಮಗೆ ಆ ಸಕ್ಸಸ್ ಅನ್ನೋದು ಸಿಗುತ್ತೆ. ಮತ್ತು ಆಡ್ಕೊಳ್ಳೋರ ಬಾಯಲ್ಲಿ ನಾವು ಯಶಸ್ವಿ ಆಗಿದ್ದೀವಿ ಅಂತ ಅನ್ಸ್ಕೊಬೋದು. ಸಣ್ಣ ಸಣ್ಣ ಸಸ್ಯಗಳನ್ನ ಮಾರಾಟ ಮಾಡೋಂಥ ನರ್ಸರಿಗಳು, ಸಸ್ಯಗಳನ್ನ ಬೆಳೆಸ್ರಪ್ಪ, ಮುಂದಿನ ದಿನಗಳಲ್ಲಿ ಆಕ್ಸಿಜನ್ ಸಿಗಲ್ಲ ನಮಗೆ. ಅರ್ಥ ಆಯ್ತಾ? ಏನ್ ಅರ್ಥ ಆಯ್ತು? ಇನ್ನು ಅರ್ಥ ಆಗದಿದ್ರೆ ನೀನ್ ಕನ್ನಡದಲ್ಲಿ ಹುಟ್ಟಿದೆ ಯಾತಕ್ಕೆ? ಇವೆಲ್ಲ ನರ್ಸರಿಗಳು ಹೋಲ್ಸೇಲ್ ರೇಟು ಕೊಡ್ತಾರೆ. ಯಾರು ಬೇಕೋ ಬಂದು ತಗೊಳ್ಳಿ. ಮಂಚನಬೆಲೆ ಡ್ಯಾಮ್ ಬರೋರು ಎಲ್ಲ ನರ್ಸರಿಗಳೇ ಜಾಸ್ತಿ. ಇಲ್ಲೂ ನರ್ಸರಿ. ಇವೆಲ್ಲ ಗ್ರೀನರೀಸ್ ಬಾಯ್ಸ್, ಎಲ್ಲ ಗ್ರೀನರಿ ಬಾಯ್ಸ್, ಎಲ್ಲ ಫಾರ್ಮು, ಎಲ್ಲ ಗ್ರೀನರಿ. ಯಾರು ಬೇಕಾದ್ರೂ ಬಂದು ಪರ್ಚೇಸ್ ಮಾಡಿ ಆಕ್ಸಿಜನ್ ತಗೊಳ್ಳಿ, ಗಿಡ ಬೆಳೆಸಿ, ದೇಶ ಉಳಿಸಿ. ಝೀರೋ ಟ್ರಾಫಿಕ್. ಆ ಕಡೆ ಈ ಕಡೆ ಗಿಡ ಮರ, ಸೆಂಟ್ರಲ್ಲಿ ನಾವು, ನಮ್ಮ ಕಥೆಗಳು, ನಮ್ಮ ಸ್ಟೋರಿಗಳು, ನಮ್ಮ ದುಃಖಗಳು. ನೀನಂದ್ರೆ ಸುಳ್ಳು, ಸುಳ್ಳಂದ್ರೆ ನೀನು. ನೆಕ್ಸ್ಟ್ ಕಾಗೆ ಆರಿಸ್ಬೇಕಂತಿದೆ ಲೇ. ನೀವಿವಾಗ ಏನು ಎಡಗಡೆ ನೋಡ್ತಾ ಇದ್ದೀರೋ ಇದು ದೊಡ್ಡಾಲದ ಮರ ಅಂತಲೇ ಹೆಸರುವಾಸಿಯಾಗಿದೆ. ಇದು ಒಂದು ದೊಡ್ಡಾಲದ ಮರ ಅಂತ ಊರು. ಇದು ನೀವು ಮಂಚನಬೆಲೆ ಡ್ಯಾಮ್ಗೆ ಹೋಗಬೇಕಾದ್ರೆ ಇದನ್ನು ಸಹ ನೀವು ನೋಡಿಕೊಂಡು ಮಂಚನಬೆಲೆ ಡ್ಯಾಮ್ ನೋಡೋಕ್ಕೂ ಸಹ ನೀವು ಹೋಗ್ಬೋದು. ಒಂದು ದಿನದ ಪ್ರವಾಸದಲ್ಲಿ ಇದು ಸಹ ನೀವು ನೋಡ್ಬೋದು. ಹಾಗೆ ನೀವು ಎಡಗಡೆ ನೋಡ್ತಾ ಇರ್ಬೋದು, ಇದು ದೊಡ್ಡಾಲ ಮರದ ಎಂಟ್ರೆನ್ಸು. ಇದು ಒಂದು ಸರ್ಕಾರದ ಅಂಡರಲ್ಲಿ ಬರುತ್ತೆ. ದೊಡ್ಡಾಲ ಮರ ಬಂದು ಫ್ಯಾಮಿಲಿ ಸಮೇತ ನೋಡ್ಕೊಂಡು ಹೋಗ್ಬೋದು. ಮೊದಲು ದೊಡ್ಡದಿತ್ತು, ಇವಾಗ ಸ್ವಲ್ಪ ಎಲ್ಲ ಗೌರ್ಮೆಂಟು ಇಂಪ್ರೂವ್ ಮಾಡಿದ್ದಾರೆ ತಕ್ಕ ಮಟ್ಟಿಗೆ. ಅಪ್ಪ ಒಳ್ಳೆ ವ್ಯೂ, ಬೆಟ್ಟ ಕಾಣಿಸ್ತಾ ಇದೆ. ಇದು ರಾಮನಗರ ಬೆಟ್ಟ. ದುಡ್ಡು ದುಡಿದೇ ಇರಬೇಕಾದ್ರೆ ಖುಷಿ ಇರ್ತಿತ್ತು. ಈಗ ದುಡ್ಡು ದುಡಿತಾ ಇದ್ದೀವಿ, ಆದರೆ ಖುಷಿ ಇರೋ ಥರ ತೋರಿಸ್ಕೊತಿದ್ದೀವಿ ಅಷ್ಟೇ. ಸಕ್ಕತ್ತಿದೆಯಪ್ಪ ಮಂಚನಬೆಲೆ ರೋಡು. ಇನ್ನೇನು ಹತ್ರ ಬಂದ್ವಿ. ಪ್ರಯಾಣಿಕರ ತಂಗುದಾಣ.
ಇಲ್ಲಿ ಲೆಫ್ಟ್ ಹೊಡ್ಕೊಳ್ಳಿ, ಸ್ಟ್ರೈಟ್. ಈ ದೊಡ್ಡ ದೊಡ್ಡ ಗಾಡಿಗಳು ನೋಡೋದೇ ಒಂದು ಖುಷಿ. ಟ್ರಕ್ಕು ಬೈಕಲ್ಲಿ ಹೋಗ್ತಾ ಇದ್ರೆ ಅದ್ರಲ್ಲಿ ಸಿಗೋ ಮಜಾನೇ ಬೇರೆ. ನೀನಂದ್ರೆ ಸುಳ್ಳಂದ್ರೆ ನೀನು ನೆಕ್ಸ್ಟ್ ಕಾಗೆ ಆರಿಸ್ಬೇಕಂತಿದೆ ಲೇ. ಚಂದ್ರಪ್ಪ ಸರ್ಕಲ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿ ಲೆಫ್ಟ್ ತಗೋಬೇಕು. ಇಲ್ಲಿ ಲೆಫ್ಟ್ ತಗೊಂಡು ಸ್ಟ್ರೈಟ್. ರೂಟ್ ಗೊತ್ತಾಗಿಲ್ಲ ಅಂದರೆ ಗೂಗಲ್ ಮ್ಯಾಪ್ ಹಾಕ್ಕೊಂಡು ಬರ್ಬೋದು. ನಿಮಗೆ ರೋಡಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಬೆಟ್ಟ ಗುಡ್ಡಗಳೆಲ್ಲ ಕಾಣಿಸ್ತಾ ಇರುತ್ತೆ, ಒಳ್ಳೆ ಫೀಲ್ ಕೊಡುತ್ತೆ. ಹಂಗೆ ಅದನ್ನು ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಹಂಗೆ ನೀವು ಟ್ರಾವೆಲ್ ಮಾಡಿಕೊಂಡು ಹೋಗ್ತಾ ಇರ್ಬೋದು. ಸಖತ್ತು ವ್ಯೂ ಕಾಣಿಸುತ್ತೆ, ನೀವು ನೋಡ್ತಾ ಇರ್ಬೋದು. ಸಖತ್ತಾಗಿದೆ. ಯಾಕೋ ಅಣ್ಣ ನಮ್ಮ ಮೇಲೆ ಬರಂಗಿದೆಯಲ್ಲ ಅಣ್ಣ. ನಾ ಮಾಡಿ ತಪ್ಪು ಯಾಕೆ ಅಂತಾನ ಊರು ಬಿಟ್ಟ ನನ್ನ ಮಗ ಊರಿಗೆ ಬಿಟ್ಟಾನಂತೆ. ಒಳ್ಳೆ ವ್ಯೂ, ಬೆಟ್ಟ ಗುಡ್ಡಗಳೆಲ್ಲ ಕಾಣಿಸ್ತಾ ಇದೆ. ಏನು ಹತ್ರ ಬಂದ್ವಾ? ಮಂಚನಬೆಲೆ ಹತ್ರ ನಾವು ಈಗ ಬಂದ್ವಿ. ಟ್ರಾವೆಲ್ ಮಾಡಬೇಕಾದ್ರೆ ನಿಮಗೆ ಮಂಚನಬೆಲೆ ಡ್ಯಾಮ್ ಈ ಥರ ಕಾಣಿಸುತ್ತೆ, ನೀವಲ್ಲಿ ನೋಡ್ತಾ ಇರ್ಬೋದು. ಏನು ಗುರು ವ್ಯೂ ಮಸ್ತು. ಅದೇ ನೀರೆಲ್ಲ ಇದೆ, ಬೆಟ್ಟ ಇದೆ. ಅದೇ ಟ್ರಾವೆಲ್ ಮಾಡಬೇಕಾದ್ರೆ ನೋಡಿ ಈ ಥರ ಕಾಣಿಸುತ್ತೆ ನಿಮಗೆ. ಒಳ್ಳೆ ವ್ಯೂ ಕಾಣಿಸ್ತಾ ಇದೆ, ಸಖತ್ತಾಗಿ ಬೇರೆ ಇದೆ. ನೋಡೋಣ, ಮುಂದೆ ಹೋಗಿ ಗಾಡಿ ನಿಲ್ಲಿಸ್ತೀನಿ. ಗಾಡಿ ನಿಲ್ಲಿಸಿ ಒಂದು ಸ್ವಲ್ಪ ಹೊತ್ತು ನೋಡೋಣ ಅಂತ ರೋಡ್ ದಾಟಿ ಆ ಸೈಡ್ ಹೋಗ್ತೀನಿ. ಇವಾಗ ಯಾವುದೋ ಗಾಡಿ ಬರ್ತಾಯಿಲ್ಲ. ಅದ್ರ ಗಾಡಿ ಬರ್ತಾ ಇದೆಯಾ? ಇಲ್ಲ. ಓಕೆ. ಮಂಚನಬೆಲೆ ಡ್ಯಾಮು ಈ ಥರ ಕಾಣಿಸುತ್ತೆ, ನೀವು ನೋಡ್ತಾ ಇರ್ಬೋದು. ಗಿಡ ಮರಗಳೆಲ್ಲ ಒಣಗೋಗಿದೆ, ಆದರೆ ನೀರಿದೆ. ಯಾರೂ ನೀರಿಲ್ಲ ಅಂದ್ಕೊಂಡಿರ್ತೀರ ಬೇಸಿಗೆಗಾಲದಲ್ಲಿ, ಏನಪ್ಪ ಹೋಗೋದು ಅಂತ. ನೀರಿದೆ. ನಿಮಗೆ ವ್ಯೂ ಪಾಯಿಂಟ್ ಅಲ್ಲಿದೆ, ಅಲ್ಲಿ ಹೋಗಿ ನಿಮ್ಗೆ ನೋಡಿದಾಗ ಗೊತ್ತಾಗುತ್ತೆ. ಈಗ ವ್ಯೂ ಪಾಯಿಂಟ್ಗೆ ಹೋಗ್ತಾ ಇದ್ದೀನಿ. ಜನಗಳೆಲ್ಲ ಬಂದಿದ್ದಾರೆ, ಏನೋ ಪರ್ಚೇಸ್ ಬೇರೆ ಮಾಡ್ತಾಯಿದ್ದಾರೆ. ಮಾಡಲಿ ಕಾಸು ಜಾಸ್ತಿ ಇದೆ. ನಮ್ಮ ಹತ್ರ ಏನಿದೆ, ಬರೀ ಖಾಲಿ ಇದೆ. ಜಾಲಿ ಬರೀ ಖಾಲಿ. ನೋಡೋಣ, ಮುಂದೆ ಹೋಗ್ತಾ ಇದ್ದೀನಿ. ಬಂದ್ವಿ, ಇದೇ ವ್ಯೂ ಪಾಯಿಂಟು. ಇಲ್ಲೇ ರೈಟ್ ಸೈಡಲ್ಲಿ ವೆಹಿಕಲ್ಸ್ ಎಲ್ಲ ನಿಲ್ಲಿಸಿದ್ದಾರೆ. ಇದೇ ಒಂದು ಕಾಲು ದಾರಿಯಲ್ಲಿ ನಡ್ಕೊಂಡು ನಾವು ವ್ಯೂ ಪಾಯಿಂಟ್ಗೆ ಹೋಗಬೇಕಾಗುತ್ತೆ. ರಾಜ ಕಾಡಿನಲ್ಲಿ ಒಬ್ಬನೇ ಹೋಗುತ್ತಿದ್ದಾನೆ. ಮುಂದೆ ಏನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇದೇ ರಾಜ ಕಾಲು ದಾರಿಯಲ್ಲಿ ತನ್ನ ಗುರಿಯನ್ನು ತಲುಪಲು ಮುಂದೆ ಸಾಗ್ತಿದ್ದಾನೆ. ನೋಡಿ, ಅಲ್ಲಿಂದನೇ ನಾವು ಗಾಡಿ ನಿಲ್ಲಿಸಿ ಈ ಕಾಲು ದಾರಿಯಲ್ಲಿ ಬರಬೇಕಾಗುತ್ತೆ ಈ ಒಂದು ವ್ಯೂ ಪಾಯಿಂಟ್ನ ನೋಡೋಕ್ಕೆ. ಹೀಗೆ ಮುಂದೆ ಸಾಗ್ತಾ ಇದೆ. ಯಾರೋ ಬರ್ತಾ ಇದ್ದಾರೆ. ಗಾಡಿನೇ ತೊಗೊಂಡೋಗ್ಬಿಟ್ಟವ್ರಲ್ಲ ಗುರು ಮೇಲ್ಕೆ. ಎವಿ ಟ್ಯಾಲೆಂಟೆಡು. ಓ ಈ ದಿಬ್ಬ ಹಕ್ಬೇಕು ಇವಾಗ. ಈ ದಿಬ್ಬ ಹಕ್ಕಿ ಆ ಕೊನೆಗೆ ಹೋಗ್ಬೇಕು. ನಾವೀಗ ಹೋಗ್ತಾ ಇದ್ದೀವಿ. ಎಂತೆಂಥ ದಿಬ್ಬಗಳನ್ನ ಹಾಕಿದ್ದೀವಿ. ಈ ದಿಬ್ಬಗಳೆಲ್ಲ ಯಾವ ಲೆಕ್ಕ ನಮಗೆ. ಇನ್ನೇನು ಕೆಲವೇ ಹೆಜ್ಜೆಗಳಲ್ಲಿ ನಾನು ವ್ಯೂ ಪಾಯಿಂಟ್ನ ತಲುಪ್ತಾ ಇದ್ದೀನಿ. ನಿಮಗೂ ವ್ಯೂ ಪಾಯಿಂಟ್ ಹೇಗಿರುತ್ತೆ ಅಂತ ತೋರಿಸ್ತೀನಿ. ನಮಸ್ಕಾರ ದೇವರು. ನಾವಿವತ್ತು ಮಂಚನಬೆಲೆ ಡ್ಯಾಮ್ನ ತುದಿಯಲ್ಲಿದ್ದೀವಿ. ಜನಗಳೆಲ್ಲ ಬರ್ತಾ ಇದ್ದಾರೆ ಬೈಕ್ನಲ್ಲೇ ಹೋಗ್ತಾ ಇದ್ದಾರೆ. ನೀವು ಬೈಕನ್ನು ಸಹ ಮೇಲೆ ತರ್ಬೋದು. ಕಾಲ್ದಾರಿಲೇ ಜಾಗ ಇದೆ, ಏನು ತೊಂದರೆ ಇರಲ್ಲ. ನಾವೀಗ ಮಂಚನಬೆಲೆ ಡ್ಯಾಮ್ನ ತುದಿಯಲ್ಲಿದ್ದೀವಿ. ಸ್ವಲ್ಪ ಡ್ಯಾಮ್ ಕಾಣಿಸ್ತಾ ಇದೆ ನಿಮಗೆ. ನಾನು ಫುಲ್ ಡ್ಯಾಮ್ನ ವ್ಯೂ ಪಾಯಿಂಟಿಂದ ಹೇಗೆ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಹಾಗೆ ನಡ್ಕೊಂಡು ಮುಂದೆ ಹೋಗ್ತಾ ಇದ್ದೀನಿ. ಡ್ಯಾಮು ಕಾಣಿಸ್ತಾ ಇದೆ. ಒಳ್ಳೆ ಎಕ್ಸೈಟ್ಮೆಂಟ್ ಇದೆ. ನೀವು ಎಂಜಾಯ್ ಮಾಡಲಿ ಅಂತಲೇ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಒಂದು ದಿನದಲ್ಲಿ ಫ್ಯಾಮಿಲಿ ಜೊತೆ ಬಂದು ನೋಡುವಂತಹ ಸ್ಥಳ ಇದಾಗಿದೆ. ಸಖತ್ತಾಗಿದೆ. ಈಗ ನೋಡ್ತಾ ಇದ್ದೀರಾ, ಮಂಚನಬೆಲೆ ಡ್ಯಾಮು ಈ ಥರ ಕಾಣಿಸುತ್ತೆ. ತುಂಬ ಸಖತ್ತಾಗಿದೆ, ಎಂಜಾಯ್ ಮಾಡ್ಬೋದು. ಯಾಕೆ ನನ್ನ ಮೇಲೆ ಯಾಕಿಷ್ಟು ನಿನಗಿಷ್ಟು ದ್ವೇಷ? ನಾನೇನು ತಪ್ಪು ಮಾಡಿದ್ದೆ ನಿನಗೆ? ನೀವೀಗ ನೋಡ್ತಾ ಇರೋದು ಮಂಚನಬೆಲೆ ವ್ಯೂ ಪಾಯಿಂಟಿಂದ ಡ್ಯಾಮ್ನ ನೋಡಿದಾಗ ನಿಮಗೆ ಈ ಥರ ಕಾಣಿಸುತ್ತೆ. ಸುತ್ತಲೂ ಗಿಡ ಮರ ಪಕ್ಷಿ ಆಕಾಶ ನೀರು ಎಲ್ಲವೂ ಕಣ್ಣಿಗೆ ಸಖತ್ತಾಗಿ ಕಾಣಿಸುತ್ತೆ. ಯಾರ್ಯಾರು
ಕೆಲಸದಲ್ಲಿ ಸ್ಟ್ರೆಸ್ಸಲ್ಲಿ ಒದ್ದಾಡ್ತಾ ಇದ್ದಾರೋ ಅವರೆಲ್ಲ ಬಂದು ಒಂದು ದಿನದ ಪ್ರವಾಸಕ್ಕೆ ಬಂದು ಖಾಲಿ ಮನಸ್ಸಿನಿಂದ ಖಾಲಿ ತಲೆಯಿಂದ ಒಳ್ಳೆಯ ಅನುಭವಗಳನ್ನ ಇಲ್ಲಿಂದ ನಾವು ಪಡ್ಕೊಂಡು ಹೋಗ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಖತ್ತಾಗಿರುತ್ತೆ. ನಿಮ್ಮ ಸ್ಟ್ರೆಸ್ಸು ಗಿಸ್ಸು ಪಸ್ಸು ಕಿಸ್ಸು ಎಲ್ಲ ಹೊರಟೋಗ್ಬಿಡುತ್ತೆ ಒಂದೇ ಸಲ ಇದನ್ನು ನೋಡಿದ ತಕ್ಷಣ. ಸಖತ್ತಾಗಿದೆ. ಬಂದೊಂದಿನ ನೋಡಿ ನೀವೇ ಹೇಳ್ತೀರಾ. ಮಂಚನಬೆಲೆ ಡ್ಯಾಮ್ ಈ ಥರ ಕಾಣಿಸುತ್ತೆ. ಈ ಒಂದು ಪಾಯಿಂಟಲ್ಲಿ ನೀವು ನಿಂತ್ಕೊಂಡು ನೋಡಿದಾಗ ಮನಸ್ಸಿಗೂ ಖುಷಿ. ವೀಕೆಂಡಲ್ಲಿ ಯಾರ್ಯಾರು ಕೆಲಸ ಮಾಡಿ ಫುಲ್ ಸ್ಟ್ರೆಸ್ಸಲ್ಲಿರ್ತೀರೋ ಅವರೆಲ್ಲ ಖಾಲಿ ಹೃದಯದಲ್ಲಿ ಖಾಲಿ ತಲೆಯಲ್ಲಿ ಇಲ್ಲಿಂದ ಹೊರಡ್ಬೋದು ನೋಡಿಕೊಂಡು. ಸಕ್ಕತ್ತಾಗಿದೆ ವ್ಯೂ ಪಾಯಿಂಟು. ಈ ಕಡೆ ಎಲ್ಲ ಜಮೀನಿದೆ. ವ್ಯೂ ಪಾಯಿಂಟಲ್ಲಿ ನೋಡ್ತಾ ಇದ್ದರೆ ಸೂರ್ಯ ಮುಳುಗ್ತಾ ಇದ್ದಾನೆ. ಆ ಸೂರ್ಯ ಮುಳುಗೋದನ್ನ ನೋಡೋಕ್ಕೆ ಎಷ್ಟೊಂದು ಜನ ಬೈಕನ್ನೇ ಮೇಲೆತ್ಕೊಂಡು ಬಂದಿದ್ದಾರೆ ವ್ಯೂ ಪಾಯಿಂಟ್ಗೆ. ನೀವು ಸಹ ವ್ಯೂ ಪಾಯಿಂಟ್ಗೆ ಬರ್ಬೋದು. ನೋಡಿ, ಇದೇ ವ್ಯೂ ಪಾಯಿಂಟ್ಗೆ ಹೋಗೋವಂಥ ಮೇಯ್ನು ದಾರಿ. ನೋಡಿ, ಜನಗಳೆಲ್ಲ ಬರ್ತಾ ಇದ್ದಾರೆ. ಇದೇ ಮೇಯ್ನು ಎಂಟ್ರೆನ್ಸು. ಗಾಡಿಗಳು ಕಾರುಗಳನ್ನೆಲ್ಲ ಪಾರ್ಕ್ ಮಾಡಿ ನೀವು ಕಾಲ್ನಡಿಗೆಯಲ್ಲಿ ನಡ್ಕೊಂಡು ಹೋಗ್ಬೇಕಾಗುತ್ತೆ. ನೋಡಿ, ಇದೇ ಟರ್ನ್ ಆದರೆ ನೋಡಿ ಅದೇ ವ್ಯೂ ಪಾಯಿಂಟು. ಅಲ್ಲಿಗೋಗೋಕ್ಕೆ ಇಲ್ಲಿ ಎಂಟ್ರಿ ಇರುತ್ತೆ. ನೀವು ನೋಡಿಕೊಂಡು ಕೇಳಿಕೊಂಡು ಗೂಗಲ್ ಮ್ಯಾಪ್ ಹಾಕ್ಕೊಂಡು ಬರ್ಬೋದು. ಸಖತ್ತಾಗಿರುತ್ತೆ. ಒಂದು ದಿನದ ಪ್ರವಾಸಕ್ಕೆ. ನಿಮಗೆ ಕನ್ಫ್ಯೂಷನ್ ಆಗಬಾರ್ದು ಅಂತ ರೋಡ್ನು ತೋರಿಸ್ತಾ ಇದ್ದೀನಿ, ಮತ್ತು ಈ ಅಂಗಡಿ ಪಾಯಿಂಟನ್ನು ಸಹ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ರೂಟು ಕನ್ಫ್ಯೂಷನ್ ಆಗಬಾರ್ದು ಅಂತ. ಜರ್ನಿ ಎಲ್ಲ ಮಾಡಿ ವ್ಯೂ ಎಲ್ಲ ನೋಡಿ ಹೊಟ್ಟೆ ಹಸ್ದೇ ಇರುತ್ತಾ? ಹೊಟ್ಟೆ ಹಸ್ದಾದ್ಮೇಲೆ ಏನಾದರೂ ತಿಂದೇ ಇರೋಕ್ಕಾಗುತ್ತಾ? ಅದಕ್ಕೆ ಅಂತಲೇ ನಿಮಗೆ ಫಿಶ್ ವ್ಯವಸ್ಥೆ ಇಲ್ಲಿ ಇದೆ. ನೀವು ಹಿಂಗೆ ಮುಂದಕ್ಕೆ ಹೋಗ್ತಾ ಇದ್ದರೆ ನಿಮಗೆ ಫಿಶ್ಗಳ ಅಂಗಡಿ ಸಿಗುತ್ತೆ. ಅಲ್ಲಿ ನೀವು ಫಿಶ್ನೂ ಸಹ ತಿನ್ಬೋದು. ಬನ್ನಿ, ನಿಮಗೆ ಫಿಶ್ ಎಲ್ಲೆಲ್ಲಿ ಮಾರ್ತಾರೆ ಅಂತಲೂ ತೋರಿಸ್ಬಿಡ್ತೀನಿ. ನೋಡಿ, ಇಲ್ಲೇ ಲೆಫ್ಟಲ್ಲಿ ಫಿಶ್ ಮಾರ್ತಾಯಿದ್ದಾರೆ. ಇಲ್ಲೂ ಬೇಡವಾ, ನೀವು ಹಂಗೆ ಮುಂದೆ ಹೋಗ್ತಾ ಇದ್ದರೆ ನೀವು ಕಾಣಿಸ್ತಾ ಇರ್ಬೋದು ನಿಮಗೆ ರೈಟ್ ಸೈಡಲ್ಲಿ ಫಿಶ್ಗಳ ಅಂಗಡಿ ಸಾಲು ಸಾಲಾಗಿವೆ. ನಿಮ್ಗೆ ಯಾವ ಅಂಗಡಿ ಬೇಕೋ ಆ ಅಂಗಡಿನ ಸೆಲೆಕ್ಟ್ ಮಾಡಿಕೊಂಡು ಎಷ್ಟು ಫಿಶ್ ಬೇಕಾದರೂ ತಿಂತಾಯಿರಿ. ಜೊತೆಗೆ ಟೀ ಕಾಫಿನೂ ತಗೊಬೋದು. ಟೀ ಕಾಫಿ ಅಂದರೆ ನಿಮ್ಗೆ ಗೊತ್ತಾಗಿರ್ಬೋದು ಏನಂತ. ನೋಡಿ, ಇಲ್ಲೇ ರೈಟ್ ಸೈಡ್ಗೆ ಅಂಗಡಿ ಇದೆ. ಕಾರ್ ಹೋಗ್ಬಿಡ್ಲಿರಪ್ಪ, ಕಾರ್ ಹೋಗಲಿ ಫಸ್ಟು. ಕಾರ್ ಗುದ್ದುಬಿಟ್ರೆ ಹೆಂಗೆ ಕತೆ? ಇಲ್ಲಿ ಕೆಳಗಡೆ ಇಳ್ಕೊಂಡು ನೀವು ಹೋದರೆ ಅವರೇ ಕರಿತಾ ಇರ್ತಾರೆ, ಬನ್ನಿ 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 ಫಿಶ್ 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 ಅಂತ. ನೀವು ಫಿಶ್ ಅಂಗಡಿ ಇಡ್ಬೋದು, ಇಲ್ಲಾಂದರೆ ಫಿಶ್ ತಿನ್ನೋಕೆ ಹೋಗ್ಬೋದು. ನೋಡಿ, ನೀವೆಲ್ಲ ಅನ್ಕೊತಾ ಇರ್ಬೋದು ಇವನ್ಯಾಕೆ ಫಿಶ್ ತಿಂದಿಲ್ಲ ಅಂತ. ನಾನು ಆಲ್ರೆಡಿ ಮನೇಲಿ 2.5 kg ಬಿರಿಯಾನಿ ಹೊಡ್ಕೊಬಂದಿದ್ದೆ. ಅದಕ್ಕೆ ನಾನು ಫಿಶ್ ತಿನ್ನೋಕೆ ಹೋಗಲಿಲ್ಲ. ನೀವಿಲ್ಲಿ ನೋಡ್ತಾ ಇರ್ಬೋದು, ಇಲ್ಲೊಂದು ಚೆಕ್ ಪೋಸ್ಟ್ ಇರುತ್ತೆ ಡ್ಯಾಮ್ಗೆ ಹೋಗೋಕ್ಕೆ. ಆದರೆ ಅಲ್ಲಿ ಯಾರೂ ಬಿಡಲ್ಲ, ಪೊಲೀಸವ್ರು ಇರ್ತಾರೆ. ಮತ್ತು ನಿಮಗೆ ಇಷ್ಟ ಆಗೋವಂಥ ವೀಡಿಯೋಗಳ್ನ ನಾನು ಮಾಡ್ತಾ ಇರ್ತೀನಿ. ನಿಮಗೆ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ಮತ್ತು ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ.